ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಹೇಗಿದ್ದೀರಾ ವೀಕ್ಷಕರೇ? ಜುಲೈ ತಿಂಗಳು ಕರ್ಕಾಟಕ ರಾಶಿಯವರ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಸರಳವಾಗಿ ಸೂಕ್ತವಾಗಿ ಡಾಕ್ಟರ್ ಸುರೇಶ್ ಗುರೂಜಿಯವರಿಂದ ಪರಿಹಾರವನ್ನು ಪಡ್ಕೊಳ್ಬಹುದು. ನೋಡಿ, ಕರ್ಕಾಟಕ ರಾಶಿಯವರ ಜುಲೈ ತಿಂಗಳ ಭವಿಷ್ಯ ಹೇಗಿದೆ ನೋಡಿ. ಒಂದಷ್ಟು ದುರ್ಬಲ ಫಲಿತಾಂಶಗಳನ್ನು ನೀಡುವಂತಹ ತಿಂಗಳು ಜುಲೈ ತಿಂಗಳು ಕರ್ಕಾಟಕ ರಾಶಿಯವರಿಗೆ. ಕೆಲವೊಂದಿಷ್ಟು ಕೆಲಸದ ಸ್ಥಳದಲ್ಲಿ ಅಸಮತೋಲನವನ್ನು ಅನುಭವಿಸ್ತೀರಾ. ಅಂದರೆ ಎಲ್ಲೋ ಒಂದು ಕಡೆ ಕಂಫರ್ಟಬಲ್ ಆಗಿರುವಂತಹ ಫೀಲ್ ನಿಮಗೆ ಸಿಗಲ್ಲ. ಅನ್ಕಂಫರ್ಟಬಲ್ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಇರುಸು ಮುರುಸು ಉಂಟಾಗೋದು. ಎಲ್ಲೋ ಒಂದು ಕಡೆ ಯಾಕೋ ಈ ಕೆಲಸ ನಂಗೆ ಸರಿ ಹೋಗ್ತಾ ಇಲ್ವಲ್ಲ, ಯಾಕೋ ಇದು ನನಗೆ ಸರಿಯಾದ ಕೆಲಸ ಅಲ್ವಲ್ಲ ಅನ್ನುವಂತಹ ಮನೋಭಾವನೆ ಕರ್ಕಾಟಕ ರಾಶಿಯವರಿಗೆ ಬರುತ್ತೆ. ನೀವೇನಾದರೂ ವ್ಯಾಪಾರಸ್ಥರಾಗಿದ್ದರೆ ಅಥವಾ ಉದ್ಯೋಗ ಮಾಡ್ತಾ ಇದ್ದರೆ ಖಂಡಿತ ಬಹಳ ಬುದ್ಧಿವಂತಿಕೆಯಿಂದ ಕೆಲಸ ಮಾಡೋದು ಬಹಳಷ್ಟು ಅವಶ್ಯಕ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಬುದ್ಧಿಶಕ್ತಿ, ನಿಮಗೆ ಬುದ್ಧಿ ಇದೆ, ಆ ಬುದ್ಧಿಯನ್ನು ನೀವು ಉಪಯೋಗ ಮಾಡಿ. ಮತ್ತೊಂದು ಕಡೆ ಸುಮ್ಮನೆ ಈಗ ಆಲ್ರೆಡಿ ನೀವು ಕರ್ಕಾಟಕ ರಾಶಿಯವರು ಫ್ರೆಂಡ್ಶಿಪ್ಪನ್ನು ನಂಬಿ ಒಂದಷ್ಟು ಹಣ ಇರಬಹುದು, ಮತ್ತೊಂದು ಮಗದೊಂದು ಎಲ್ಲವನ್ನ ಕೂಡ ಕಳ್ಕೊಂಡಿದ್ದೀರಾ. ಹಾಗಾಗಿ ನೀವೇನಾದರೂ ಉದ್ಯೋಗ ಮಾಡ್ತಾ ಇದ್ದರೆ ಅಥವಾ ನೀವೇನಾದರೂ ವ್ಯಾಪಾರಸ್ಥರಾಗಿದ್ದರೆ ದಯವಿಟ್ಟು ನಿಮ್ಮ ಬುದ್ಧಿವಂತಿಕೆಯಿಂದ ಕೆಲಸ ಮಾಡೋದು ಬಹಳಷ್ಟು ಒಳ್ಳೆಯದು. ಕರ್ಕಾಟಕ ರಾಶಿಯವರಿಗೆ ಶಾಂತವಾಗಿಟ್ಕೊಳ್ಳಿ ಮನಸ್ಸನ್ನು. ಅದರ ಜೊತೆಗೆ ನಿಮ್ಮ ಸಹೋದ್ಯೋಗಿಗಳಿರಬಹುದು, ನಿಮ್ಮ ಮೇಲಾಧಿಕಾರಿಗಳು ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಅಂದರೆ ಸುಮ್ಮನೆ ಕೋಪ ಮಾಡ್ಕೊಳ್ಳೋದು, ಕರ್ಕಾಟಕ ರಾಶಿಯವರಿಗೆ ಕೋಪ ಬೇಗನೆ ಬರುತ್ತೆ. ಅಂದರೆ ಮೃದು ಸ್ವಭಾವದವರು, ಮನಸ್ಸು ಮಗುವಿನ ರೀತಿ, ಖಂಡಿತ ಬಹಳ ಬೇಗ ಎಲ್ಲದಕ್ಕೂ ಕೂಡ ಕರಗ್ತಾರೆ. ಕಷ್ಟ ಅಂದರೆ ಕರಗುವಂತಹ ಮನಸ್ಸು ಹೌದು, ಆದರೆ ನಿಮ್ಮ ಒಂದು ಕೋಪ ಇದೆಯಲ್ಲ, ಆ ಕೋಪ ಆ ಎಲ್ಲ ಮನಸ್ಥಿತಿಯನ್ನು ಕೂಡ ಹಾಳು ಮಾಡಿಬಿಡತ್ತೆ. ಓ ನೀನು ಹೀಗೇನಾ ಅನ್ನುವಂತಹ ರೀತಿಯಲ್ಲಾಗತ್ತೆ. ಹಾಗಾಗಿ ಜುಲೈ ತಿಂಗಳು ಸ್ವಲ್ಪ ಮಟ್ಟಿಗೆ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ. ಸುಮ್ಮನೆ ಅನಾವಶ್ಯಕವಾಗಿ ಯಾವುದೇ ವಿಚಾರಕ್ಕೂ ತಲೆ ಹಾಕೋದಕ್ಕೆ ಹೋಗಬೇಡಿ. ಮತ್ತು ಕೋಪ ಬರೆಸ್ತಾರೆ ನಿಮ್ಮ ಮೇಲಾಧಿಕಾರಿಗಳಿರಬಹುದು, ನಿಮ್ಮ ಸಹೋದ್ಯೋಗಿಗಳಿರಬಹುದು, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ಮತ್ತೊಬ್ಬರು ಮಗದೊಬ್ಬರು ನಿಮಗೆ ಕೋಪ ಬರೆಸ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಕೋಪ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಒಳ್ಳೆಯ ಸಂಬಂಧವನ್ನು ಕಾಪಾಡಿಕೊಳ್ಳಿ ಕರ್ಕಾಟಕ ರಾಶಿಯವರು. ಒಟ್ಟಾರೆ ಮಿಶ್ರ ಫಲಿತಾಂಶ ಇದೆ ಕಟಕ ರಾಶಿಯವರಿಗೆ. ಉನ್ನತ ಶಿಕ್ಷಣಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಗುರುಗ್ರಹ 4ನೇ ಮನೆಯನ್ನು 5ನೇ ಅಂಶದಿಂದ ನೋಡ್ತಾ ಇದೆ. ಉನ್ನತ ಶಿಕ್ಷಣವನ್ನು ಪಡೆಯುವ ಕಠಿಣ ಪರಿಶ್ರಮದ ವಿದ್ಯಾರ್ಥಿಗಳು ಖಂಡಿತವಾಗ್ಲೂ ಕೂಡ ಅನುಕೂಲಕರವಾದಂತಹ ಫಲಿತಾಂಶ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ಗುರುಗ್ರಹ 4ನೇ ಮನೆಯನ್ನು 5ನೇ ಅಂಶದಿಂದ ನೋಡ್ತಾ ಇರೋದ್ರಿಂದ ಹೈಯರ್ ಸ್ಟಡೀಸ್ ಮಾಡಬೇಕು ಅನ್ನುವಂತಹ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಚೆನ್ನಾಗಿದೆ. ಕುಟುಂಬ ಜೀವನಕ್ಕೆ ನೋಡೋದಾದರೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಜಗಳಗಳು ಇದೆ. ಅದು ನಿಮ್ಮೆಲ್ಲೋ ಒಂದು ಕಡೆ ಅಪಶ್ರುತಿಯನ್ನು ಉಂಟು ಮಾಡಬಹುದು. ಹಾಗಾಗಿ ನಾನು ಆಗಲೇ ಹೇಳಿದಾಗೆ ಕುಟುಂಬ ಜೀವನ ಇರಬಹುದು ಅಥವಾ ನಿಮ್ಮ ಆಫೀಸ್ ಇರಬಹುದು, ನೀವು ವ್ಯಾಪಾರ ಮಾಡ್ತಾ ಇರುವಂತಹ ಸ್ಥಳ, ಎಲ್ಲ ಕಡೆಯೂ ಕೂಡ ಜಗಳಗಳಾಗುವಂತಹ ಸಾಧ್ಯತೆ. ಹಾಗಾಗಿ ಮಾತಿನ ಮೇಲೆ ಬಹಳಷ್ಟು ಎಚ್ಚರಿಕೆಯನ್ನು ಇಡುವುದು ಕರ್ಕಾಟಕ ರಾಶಿಯವರು ಬಹಳಷ್ಟು ಒಳ್ಳೆಯದು. ನಿಮ್ಮ ಸಂಭಾಷಣೆಯ ಶೈಲಿ ಸ್ವಲ್ಪ ಮಟ್ಟಿಗೆ ಕಠಿಣವಾಗಬಹುದು. ಅದರಿಂದ ನಿಮ್ಮ ಹೆಂಡತಿಗೆ ಬೇಸರ ಆಗಬಹುದು, ನಿಮ್ಮ ಮಕ್ಕಳಿಗೆ ಬೇಸರ ಆಗ್ಬೋದು, ನೀವು ಪ್ರೀತಿ ಮಾಡ್ತಾ ಇದ್ದಂಥವರಿಗೆ ಬೇಸರ ಆಗುತ್ತೆ. ಹಾಗಾಗಿ ಕರ್ಮದ ಮುಖಾಂತರ ನಿಮ್ಮ ಅದೃಷ್ಟ ಬದಲಾಗುತ್ತೆ. ನೀವು ಯಾವಾಗ ಕಷ್ಟಪಟ್ಟು ಕೆಲಸ ಮಾಡ್ತೀರೋ ಅದರಿಂದನೇ ನಿಮ್ಮ ಅದೃಷ್ಟ ಬದಲಾಗೋದು. ಮಲ್ಕೊಂಡು ನಾನು ಕಾಲ ಕಳಿತೀನಿ, ಕೂತ್ಕೊಂಡು ಕಾಲ ಕಳಿತೀನಿ ಅಂದರೆ ಖಂಡಿತ ನಿಮ್ಮ ಅದೃಷ್ಟ ಇದ್ದಂಗೆ ಇರುತ್ತೆ. ಜುಲೈ ತಿಂಗಳು ಆರೋಗ್ಯದ ವಿಚಾರದಲ್ಲಿ ಸರಾಸರಿ ಫಲಿತಾಂಶ. 2ನೇ ಮನೆಯಲ್ಲಿ ಮಂಗಳ ಕೇತುಗಳ ಸಂಯೋಗ, ಬಾಯಿ ಹುಣ್ಣು ಮುಂತಾದ ಬಾಯಿಯ ಸಮಸ್ಯೆಗಳಾಗಬಹುದು. ಹಾಗಾಗಿ ಹೀಟ್ ಆಗುವಂತಹ ಪದಾರ್ಥಗಳು, ಎಲ್ಲೋ ಮಟ್ಟಿಗೆ ಉಷ್ಣವನ್ನು ಉಂಟು ಮಾಡುವಂತಹ ಪದಾರ್ಥಗಳಿಂದ ದೂರ ಇರಿ. ಅಸಿಡಿಟಿ ಆಲ್ರೆಡಿ ಟ್ರೀಟ್ಮೆಂಟ್ ತಗೋತಾ ಇರ್ತೀರಾ ಕರ್ಕಾಟಕ ರಾಶಿಯವರು. ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿನ ವಹಿಸಿ ನಿಯಮಿತವಾಗಿ ಆಹಾರವನ್ನು ತೆಗೆದುಕೊಳ್ಳಿ. ನಿಮಗೆ ಯಾವ ಆಹಾರ ಇಷ್ಟ ಆಗುತ್ತೋ ಅದನ್ನು ತೆಗೆದುಕೊಂಡ್ರೆ ಒಳ್ಳೆಯದು. ಮದ್ಯಪಾನ ಧೂಮಪಾನ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಬಿಡಿ. ಒಟ್ಟಾರೆ ಆರೋಗ್ಯದ ವಿಚಾರ ಸರಾಸರಿ ಫಲಿತಾಂಶ ಇದೆ. ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಕಾಡಬಹುದು, ಬಟ್ ಎಚ್ಚರವಾಗಿರುವುದು ಬಹಳಷ್ಟು ಒಳ್ಳೆಯದು. ಹೊಸ ವ್ಯಾಪಾರ ವ್ಯವಹಾರ ಮಾಡೋದಿದ್ರೆ ಖಂಡಿತವಾಗ್ಲೂ ಮಾಡಿ. ಟೈಮ್ ಚೆನ್ನಾಗಿದೆ, ಆದರೆ ಮಾಡ್ತೀನಿ ಅಂತ ಹೇಳೋದಲ್ಲ, ಅದಕ್ಕೆ ತಕ್ಕ ಮಟ್ಟಿಗೆ ಶ್ರಮವನ್ನು ಕೂಡ ಹಾಕಬೇಕಾಗತ್ತೆ ಕರ್ಕಾಟಕ ರಾಶಿಯವರು. ಒಂದು ಸರಳವಾದಂತಹ ಪರಿಹಾರ ಕರ್ಕಾಟಕ ರಾಶಿಯವರು ದಿನನಿತ್ಯ ಗಣಪತಿ ಅಥರ್ವ ಶೀರ್ಷವನ್ನು ಪಠಿಸ್ತಾ ಬನ್ನಿ, ಗಣಪತಿ ಮಂತ್ರವನ್ನು ಪಠಿಸ್ತಾ ಬನ್ನಿ. ಹತ್ತಿರದಲ್ಲಿರುವಂತಹ ಗಣಪತಿ ದೇವಾಲಯಕ್ಕೆ ಹೋಗಿ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ. ಆಗಲಿಲ್ವಾ ಮನೇಲೇ ಪೂಜೆ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ.
ಕರ್ಕಾಟಕ ರಾಶಿಯವರಿಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತಷ್ಟು ಮಾಹಿತಿ ಬೇಕು, ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಸರಳವಾಗಿ ಸೂಕ್ತವಾಗಿ ಪರಿಹಾರ ಬೇಕು ಅಂತ ಹೇಳಿದ್ರೆ 100ಕ್ಕೆ 100% ಪರಿಹಾರ ಸಿಕ್ಕೇ ಸಿಗುತ್ತೆ. ಡಾಕ್ಟರ್ ಸುರೇಶ್ ಗುರೂಜಿಯವರನ್ನು ಸಂಪರ್ಕ ಮಾಡಿ. ಧನ್ಯವಾದ. ಒಳ್ಳೆಯದಾಗಲಿ. ನಮಸ್ಕಾರ.